ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು 2024ನೇ ಸಾಲಿನಲ್ಲಿ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೇಳಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಹೋಗಿ ಗೂಗಲ್ ಕ್ರೋಮ್ನಲ್ಲಿ KEA ಅಂತೇಳಿ ನಾವು ಟೈಪ್ ಮಾಡ್ತು ಅಂತಂದ್ರೆ ಅಲ್ಲಿ ಒಂದು ವೆಬ್ಸೈಟ್ ಬರುತ್ತೆ, KEA.KR.NIC.in. ಅದನ್ನು ನಾವು ಕ್ಲಿಕ್ ಮಾಡ್ತು ಅಂತಂದ್ರೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಯಾವ ಥರನಪ್ಪ ಅಂತಂದ್ರೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಹೀಗೆ. ಓಕೆ, ಇಷ್ಟರಲ್ಲಿ ನಾವು ತಗೋಬೇಕಾಗಿರೋದು ಇದು ನೇಮಕಾತಿ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅದರಲ್ಲಿ ಒಂದು ಮೂರನೇದು ಯಾವುದಿದೆ ಅಂದರೆ ಗ್ರಾಮ ಆಡಳಿತಾಧಿಕಾರಿ 2024. ಓಕೆ, ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ 2024 ಮೇಲೆ ನಾವು ಕ್ಲಿಕ್ ಮಾಡ್ತು ಅಂತಂದ್ರೆ VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದ ತಕ್ಷಣ ಇಲ್ಲಿ ಕಾಣಿಸ್ತಿರುವಂತ ಇಲ್ಲಿ 5 ಸ್ಟೆಪ್ ಇದೆ. ಆ 5 ಸ್ಟೆಪ್ ಅನ್ನು ಕೂಡ ನಾವು ಕಂಪ್ಲೀಟ್ ಮಾಡಬೇಕು. ಫೈನಲ್ ಆಗಿರುವಂತದ್ದು ಏನಿದೆ ಅಂದ್ರೆ ಪ್ರಿಂಟ್ ಅಕ್ನಾಲೆಡ್ಜ್ಮೆಂಟ್ ಅಂತ ಇದೆ. ಸೊ ಇಲ್ಲಿ 4 ಸ್ಟೆಪ್ಸ್ ಇದೆ. 4 ಸ್ಟೆಪ್ಸ್ ನಾವು ಕಂಪ್ಲೀಟ್ ಮಾಡ್ತು ಅಂತಂದ್ರೆ ಆರಾಮಾಗಿ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಕಂಪ್ಲೀಟೆಡ್ ಅಂತ ಹೇಳಿ ನಾವು ತಿಳ್ಕೊಬಹುದಾಗಿರುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಒಂದೊಂದಾಗಿ ನಾವೆಲ್ಲಾನು ಏನೇನಿದೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡರ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಇರುವಂತ ಫಸ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ತು ಅಂತಂದ್ರೆ ನಮಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಓಕೆ, ಇದರಲ್ಲಿ ಏನೇನು ಡೀಟೇಲ್ಸ್ ಕೇಳಿದರೆ ಅದನ್ನೆಲ್ಲಾನು ಕೂಡ ಆರಾಮಾಗಿ ನಾವು ಫಿಲ್ ಮಾಡಬಹುದು. ಯಾವುದೇ ರೀತಿಯಾದಂಥ ಕಾಂಪ್ಲಿಕೇಟ್ ಇಲ್ಲ. ಓಕೆ, ಇದರಲ್ಲಿ ನಾವು ನೋಡಬಹುದು. ಮೊದಲನೇದಾಗಿ ಇದರಲ್ಲಿ ಏನಿದೆಯಪ್ಪ ಅಂತಂದ್ರೆ ಸೆಲೆಕ್ಟ್ ಯುವರ್ ಪೋಸ್ಟ್ ಅಥವಾ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇದರಲ್ಲಿ ಯಾವ ತರದ ಹುದ್ದೆಯನ್ನು ಆಯ್ಕೆ ಮಾಡಬೇಕು ಅಂತಂದ್ರೆ ಅಲ್ಲಿ ಏನು ಜಾಸ್ತಿ ಹೇಳುವಂಥದ್ದಿಲ್ಲ. ಅವರೇ ಕೊಟ್ಟಿರ್ತಾರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಯಾಕೆಂದ್ರೆ ಇದು ವಿಲೇಜ್ ಅಕೌಂಟೆಂಟ್ ಆಗಿರೋದ್ರಿಂದನೇ. ಸೊ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇದೆಯಲ್ಲ ಅಂತಂದ್ರೆ ಎರಡು ಒಂದೇ. ಸೊ ಡೋಂಟ್ ಕನ್ಫ್ಯೂಸ್. ಸೊ ಇದನ್ನ ಕ್ಲಿಕ್ ಮಾಡಬೇಕು. ಓಕೆ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಒನ್ ನಾವು ನೋಡೋದಾಯ್ತು ಅಂತಂದ್ರೆ ಇದರಲ್ಲಿ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಪ್ಲೈಯಿಂಗ್ ಫಾರ್ ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಇದಕ್ಕೆ ಬರೋದಕ್ಕೂ ಮೊದಲೇ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇದರಲ್ಲಿ ತುಂಬಾ ಒಂದಷ್ಟು ಇದು ಕೊಟ್ಟಿದ್ದಾರೆ. ಈ ಸೆಕೆಂಡ್ ಒನ್ ನಲ್ಲಿ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು, ಇಲ್ಲಿರುವಂಥ ಯಾವ್ದಾದ್ರು ಒಂದು ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡಬೇಕು. ಓನ್ಲಿ ಒನ್ ಜಿಲ್ಲೆ. ಸೊ ಅದಕ್ಕೂ ಮೊದಲು ನೀವು ನೋಟಿಫಿಕೇಶನ್ ಅಲ್ಲಿ ಹೋಗಿ, ನಾನು ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದೀನಿ. ಸೊ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳಿರುತ್ತೆ ಅಂತ ಹೇಳಿ ನೀವು ಅದನ್ನ ಒಂದ್ಸರಿ ಚೆಕ್ ಮಾಡ್ತು ಅಂತಂದ್ರೆ ನಿಮಗೆ ಕಂಫರ್ಟಬಲ್ ಆಗುವಂತ ಅಥವಾ ಅತಿ ಹೆಚ್ಚು ಹುದ್ದೆಗಳು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದು ಮುಗಿದ ತಕ್ಷಣನೇ ಆ್ಯಂಡ್ ಥರ್ಡ್ ಒನ್ ನಾವು ನೋಡೋದಾಯಿತು ಅಂತಂದರೆ ಇದರಲ್ಲಿ ಅಪ್ಲಿಕೇಶನ್ ಫುಲ್ ನೇಮ್ ಅಂತ ಇದೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರದಂಥ ಒಂದು ನೇಮ್ ಇದೆ ಆ ನೇಮನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ನಂತರ 4ನೇದು ನಿಮ್ಮ ತಾಯಿ ಹೆಸರು ಹಾಕಬೇಕು. 5ನೇದು ಬಂದು ನಿಮ್ಮ ತಂದೆ ಹೆಸರು ಹಾಕಬೇಕು. 6ನೇದು ಬಂದು ನಿಮ್ಮ ಒಂದು ಲಿಂಗವನ್ನು ಹಾಕಬೇಕು. ಅಂದರೆ ನೀವು ಮೇಲ್ ಆರ್ ಫೀಮೇಲ್ ಆರ್ ಟ್ರಾನ್ಸ್ಜೆಂಡರ್ ಇದನ್ನು ಹಾಕಬೇಕಾಗುತ್ತೆ. ನಂತರ ಬಂದು ರಿಸರ್ವೇಷನ್ ಇದೆ. ರಿಸರ್ವೇಷನ್ ಅಲ್ಲಿ ನೀವು ಯಾವ ತರ ಮೀಸಲಾತಿ ಪ್ರವರ್ಗವನ್ನು ತಗೋತಿದ್ದೀರ ಅಂದರೆ SC ನ ST ನ ಏನು ಕ್ಯಾಟ್ 1 ಅಥವಾ ಪ್ರವರ್ಗ 1 ಅಥವಾ 2A ಆರ್ 2B ಏನು 3A 3B ಈ ಥರ ಯಾವ್ದು, ಅಥವಾ ಜನರಲ್ ಕ್ಯಾಟಗರಿ ಇದರಲ್ಲಿ ಯಾವ್ದು ನೀವು ಇರ್ತೀರೋ ಅದನ್ನು ಹಾಕಬೇಕಾಗುತ್ತೆ. ದೆನ್ ನೆಕ್ಸ್ಟ್ 8th ಒನ್ ನೋಡೋದಾಯಿತು ಅಂತಂದರೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ರೆ ಇದು ಎಲ್ಲ ಏನೇ ಫಿಲ್ ಮಾಡಿದ್ರು ಕೂಡ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿದೆ ಹಾಗೆ ನೀವು ಫಿಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಹುಷಾರಾಗಿ ಎಲ್ಲನೂ ಕೂಡ ಕರೆಕ್ಟಾಗಿ ನೋಡಿಕೊಂಡು ಹಾಕಿ. ಇಫ್ ಇನ್ ಕೇಸ್ ಜಾಬ್ ಆಯಿತು ಅಂತಂದರೆ ಇದೆಲ್ಲ ಸ್ಮಾಲ್ ಥಿಂಗ್ಸ್ ಕೂಡ ತುಂಬ ಎಫೆಕ್ಟ್ ಬೀಳುತ್ತೆ. ಓಕೆ, ಸೊ ಹಾಗಾಗಿ ಇದರಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಇದೆ. ಈ ಸೆಲೆಕ್ಟ್ ಡೇಟ್ ಏನಿದೆ, ಈ ಸೆಲೆಕ್ಟ್ ಡೇಟಲ್ಲಿ ಏನಿದೆ ಅದು ನಿಮ್ಮ ಜನ್ಮ ದಿನಾಂಕ ಯಾವ ದಿನ ಇದೆ ಅಂತ ಹೇಳಿ, ಮತ್ತು ಸೆಲೆಕ್ಟ್ ಮಂತ್ ಮತ್ತು ಸೆಲೆಕ್ಟ್ ಇಯರ್ ಇಷ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕು. ಆಫ್ಟರ್ ದಟ್ ಇಲ್ಲಿ ಏಜ್ ಏನಿದೆ, ನಿಮ್ಮ ಏಜ್ ಎಷ್ಟು, ದಿನ ಎಷ್ಟು, ತಿಂಗಳು ಎಷ್ಟು ಅಂತ ಅದೇ ತೋರಿಸುತ್ತೆ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಅಂತ ಹಾಕಬೇಕಾಗುತ್ತೆ. ಅಡ್ರೆಸ್ ಹಾಕಿದ ತಕ್ಷಣ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಅಲ್ಲೇ ಬಂದುಬಿಡುತ್ತೆ. ಸೊ ಇದರಲ್ಲಿ ಮತ್ತು ಜಿಲ್ಲೆ ಇದೆಲ್ಲ ಕೂಡ ಬರುತ್ತೆ. ಆಲ್ಮೋಸ್ಟ್ ಒಂದಷ್ಟು ಜಿಲ್ಲೆಗಳು ಒಂದು ಕಡೆ ಬರಲ್ಲ. ಸೊ ಬರದೇ ಇರೋದನ್ನು ನೀವೇ ಫಿಲ್ ಮಾಡ್ಕೋಬೇಕಾಗುತ್ತೆ. ನಂತರ ಶಾಶ್ವತ ವಿಳಾಸ ಮತ್ತು ಸಂವಹನ ವಿಳಾಸ ಒಂದೇ ಆಗಿರಲಿ ಅಥವಾ ಇಲ್ಲದಿರಲಿ. ನೀವು ಇವಾಗ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ನಿಮ್ಗೇನಾದ್ರೂ ಆರ್ಡರ್ ಕಾಪಿ ಬರಬೇಕು ಅಂತಂದರೆ ಯಾವ್ದಾದ್ರು ಒಂದನ್ನು ಅಡ್ರೆಸ್ನ ಮೇಂಟೈನ್ ಮಾಡ್ಕೋಬೇಕು. ಅಥವಾ ಎಲ್ಲಿಗೆ ಬರಬೇಕು ಅಂತ ನಿಮ್ಗೆ ಆಸೆ ಇರುತ್ತೋ ಆ ಒಂದು ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಕೊಡುವಂಥದ್ದು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಎರಡು ಒಂದೇ ಇತ್ತು ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಟ್ಕೋಬೇಕು ಇದರಲ್ಲಿ. ಅದಾದ ನಂತರ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಜಿಲ್ಲೆ ಏನೇನಿದೆ ಅಥವಾ ಚೇಂಜ್ ಮಾಡಿದ್ದಾಗಿರಬಹುದು, ನಮಗೆ 2 ಬೇಕು ಅಂತಂದರೆ ಇಲ್ಲೊಂದು ಕೊಡಿ ಆ್ಯಂಡ್ ಇಲ್ಲೊಂದು ಕೊಡಿ. ಸೊ ಓಕೆನಾ. ಸೊ ಇದಿಷ್ಟು ಕೊಟ್ಟ ತಕ್ಷಣವೇ ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು, ಇಮೇಲ್ ID ಹಾಕಬೇಕು. ಇದಿಷ್ಟು ಕೂಡ ಪರ್ಸ್ನಲ್ ಡೀಟೇಲ್ಸ್ ಆಗುತ್ತೆ. ಇವಾಗ ಒಂದಷ್ಟು ಸರ್ಟಿಫಿಕೇಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ ಅಥವಾ ಸರ್ಟಿಫಿಕೇಟ್ ಬಗ್ಗೆ ಹೇಳೋದಿರುತ್ತೆ, ರಿಸರ್ವೇಷನ್ಗಳ ಬಗ್ಗೆ ಇರುತ್ತೆ. ಅದು
ಇಮೇಲ್ ಐ ಡಿ ಹಾಕಿದ ತಕ್ಷಣ 12th ಇಂದ ಒಂದಷ್ಟು ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಅವರು ಕೇಳ್ತಾ ಹೋಗ್ತಾರೆ, ರಿಸರ್ವೇಷನ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಅದನ್ನು ಅಪ್ಲೋಡ್ ಮಾಡಿದ್ರೆ ಸಾಕು, ಫಸ್ಟ್ ಸ್ಟೆಪ್ ಮುಗಿದು ಹೋಗುತ್ತೆ. ಸೊ 12th ನಾವು ನೋಡಬಹುದು, 12th ನೀವು ಆರ್ ಯು ಮ್ಯಾರಿಡ್ ಅಂತ ಕೇಳಿದ್ರೆ, ಅಂದರೆ ನೀವು ಏನಾದರೂ ಮ್ಯಾರೇಜ್ ಆಗಿದ್ದೀರಾ ಅಂತಂದರೆ ಹೌದು ಎಸ್ ಅಂತ ಕೊಡಬೇಕು. ಅದಾದ ನಂತರ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡ್ತೀರಾ ಅಂತ ಏನಾದರೂ ಕೇಳ್ತು ಅಂತಂದರೆ ಇದು ಎರಡು ಒಂದೇ ಆಗಿರುತ್ತೆ. ಸೊ ಎಸ್ ಅಂತ ಹೇಳಿ ಕೊಟ್ಟರೆ ಕೊಡಬಹುದು. ಯಾರು ಮ್ಯಾರೇಜ್ ಆಗಲ್ಲ ಅವರು ನೋ ಅಂತ ಹೇಳಿ ಕೊಡಿ. ಆ್ಯಂಡ್ 13th ಬಂದು ರೂರಲ್ ಅಪ್ಲಿಕೆಂಟ್, ಗ್ರಾಮೀಣ ಅಭ್ಯರ್ಥಿ ಅಂತಂದರೆ ಅಭ್ಯರ್ಥಿ ಹೌದು ಯಾರಾದರೂ ಇತ್ತು ಅಂತಂದರೆ, ಗ್ರಾಮೀಣ ಅಭ್ಯರ್ಥಿ ಆಗಿತ್ತು ಅಂತಂದರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಇರಬೇಕು. ಓಕೆ, ಸೊ ಸರ್ಟಿಫಿಕೇಟ್ ಇಲ್ಲದೆ ಹೌದು ನಾನು ಗ್ರಾಮೀಣ ಅಭ್ಯರ್ಥಿ ಅಂತ ಕೊಡೋ ಹಾಗಿಲ್ಲ. ಮತ್ತು ಇದಕ್ಕೆ ಅಟ್ಲೀಸ್ಟ್ 1ರಿಂದ 10ನೇ ತರಗತಿವರೆಗೂ ಕೂಡ ಗ್ರಾಮೀಣದಲ್ಲೇ ಓದಿರಬೇಕು. ಓಕೆ, ಅಥವಾ 1ರಿಂದ 5ನೇ ಕ್ಲಾಸ್ವರೆಗೂ ಗ್ರಾಮೀಣ ಮತ್ತು ಅದಾದಮೇಲೆ ರೂರಲ್ ಯಾರಾದರೂ ಓದಿದ್ದೀವಿ ಅಂತಂದರೆ ಅಂಥವ್ರಿಗೆ ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳಿ ಕರೆಯಲ್ಲ. ಸೊ ಕಂಪಲ್ಸರಿ ಇದಿದ್ದೇ ಇರುತ್ತೆ. ಯಾರಿಗೆ 1ರಿಂದ 10ನೇವರೆಗೂ ಕೂಡ ಯಾರು ಓದಿದ್ರೆ ಅಂಥವ್ರು ಮಾತ್ರ ಗ್ರಾಮೀಣ ಅಭ್ಯರ್ಥಿ ಅಂತೇಳಿ ಕ್ಲೈಮ್ ಮಾಡಬೇಕು, ಇಲ್ಲ ಅಂದರೆ ನೋ ಅಂತ ಕೊಡಿ. ಅದಾದ ನಂತರ ಕನ್ನಡ ಮೀಡಿಯಂ ಅಂತ ಕೇಳಿದ್ರೆ ಎಸ್ ಅಂತ ಕೊಡಿ, ಇದಕ್ಕೂ ಕೂಡ ಸರ್ಟಿಫಿಕೇಟ್ ಇರಬೇಕು, ಇಲ್ಲ ಅಂದರೆ ನೋ ಅಂತ ಕೊಡಿ. ಅದಾದ ನಂತರ ಇದರಲ್ಲಿ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಇದ್ದರೆ ಹೌದು ಅಂತ ಹೇಳಿ, ಇಲ್ಲ ಅಂದರೆ ನೋ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಪ್ಲಿಕೆಂಟ್ ಅಂತಂದರೆ ನೀವು ಯಾರಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿತ್ತು ಅಂತಂದರೆ ಹೌದು ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ಎಕ್ಸ್ ಮಿಲಿಟರಿ ಪರ್ಸನ್ ಅಂತ ಹೇಳಿದ್ರೆ ಹೌದು ಅಂದರೆ ಇಲ್ಲ, ಇದು ಎರಡರಲ್ಲಿ ಯಾವ್ದಾದ್ರು ಒಂದಿದೆ ಅದನ್ನು ನೀವು ಕೊಡ್ತಾ ಹೋಗಬೇಕು. ನಂತರ ಇದರಲ್ಲಿ KKR ಅಂತಂದರೆ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್, 18 ಬಂದು ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಕೊಡ್ತಿದ್ದೀರಾ ಅಂತಂದರೆ ಹೌದು ಇದ್ದರೆ ಹೌದು ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ. ಇದು ಕೊಟ್ಟ ತಕ್ಷಣವೇ ಒಂದಷ್ಟು ಇಲ್ಲಿ ಡೀಟೇಲ್ಸ್ ಓಪನ್ ಆಗ್ತಾ ಹೋಗುತ್ತೆ. ಏನೇನು ಡೀಟೇಲ್ಸ್ ಇದೆಯಪ್ಪ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ಡೀಟೇಲ್ಸ್ ಇದೆ ಅಂತಂದರೆ ಇದರಲ್ಲಿ ಪ್ರಿಫರೆನ್ಸ್ ಒಂದು ಅಂದರೆ ಆದ್ಯತೆಯನ್ನು ಕೊಡಬೇಕು. ಇಲ್ಲಿ ಎರಡು ತರಹದ ಆದ್ಯತೆಗಳಿದೆ. ಒಂದು ಏನಿದೆಯಪ್ಪ ಅಂತಂದರೆ ಇಲ್ಲಿ ಸ್ಥಳೀಯ ವೃಂದ ಅಂತ ಇದೆ ಮತ್ತು ಇನ್ನೊಂದು ಮಿಕ್ಕುಳಿದ ವೃಂದ ಅಂತ ಹೇಳಿ ಕರಿತೀವಿ. ಸೊ ಈ ಎರಡಕ್ಕೂ ಕೂಡ ನೀವೇನಾದ್ರೂ ರಿಸರ್ವೇಷನ್ ಒಳಗಡೆ ಬರ್ತೀರಾ ಅಂತಂದರೆ ನೀವು ಇಲ್ಲಿ RD ನಂಬರ್ನ ಹಾಕಬೇಕಾಗುತ್ತೆ. ಅದು ಓಕೆ, KKR ಅಂದರೆ ಕಲ್ಯಾಣ ಕರ್ನಾಟಕ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ ಏನಿದೆ ನಿಮ್ಮ ಹತ್ರ ಆ ಒಂದು ID ನಂಬರ್ನ ಹಾಕಬೇಕು. ಇಲ್ಲ ಅಂತಂದರೆ ನೀವು ನೋ ಅಂತ ಹೇಳಿ ಕೊಡಬೇಕಾಗುತ್ತೆ. ಓಕೆನಾ, ಸೊ ಇಲ್ಲಿ ನೋ ಅಂತ ಕೊಟ್ಟರೆ ಏನು ಬರಲ್ಲ. ಈ ಥರ ಯಾರಿಗೆ ಇಲ್ಲ ಅಂತ ಗೊತ್ತಿರುತ್ತೋ ಸೊ ಅಂಥವ್ರು ನೋ ಅಂತ ಕೊಟ್ಟ ತಕ್ಷಣವೇ ಇಲ್ಲಿ ನೋ ಅಂತ ಅಷ್ಟೇ ತಗೊಳುತ್ತೆ. ಅದಾದ ನಂತರ SSLC ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ ಇದರಲ್ಲಿ. ಸೊ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಹೇಗಿದೆ ಅದೇ ತರಹ ನೋಂದಣಿ ಸಂಖ್ಯೆ ಅಂತಂದರೆ ಚೇಂಜಸ್ ಹಾಕುವಾಗ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಡೆಫಿನೆಟ್ಲಿ ಅದನ್ನು ತಗೊಳ್ಳಲ್ಲ, ಮತ್ತು ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹುಷಾರಾಗಿ ಹಾಕಿ. SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಸೇಮ್ ಥಿಂಗ್ ಹೇಗಿದೆ ಹಾಗೆ ಹಾಕಿ, ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ಯಾವ ಥರ ಅಂತಂದರೆ ಇದರಲ್ಲಿ ನೀವೇನೂ ಕೂಡ ಅಲ್ಲಿ ಹೋಗಿ ಯಾವುದಿದೆ ಅಂತೇಳಿ ತೋರಿಸುವಾಗಿಲ್ಲ. ಇಲ್ಲೇ ಅವ್ರು ಹೇಳ್ಬಿಟ್ಟಿದ್ದಾರೆ ಯಾವುದಾದ್ರು ಒಂದು ಅದೇ ತಗೊಳುತ್ತೆ. ಸೆಕೆಂಡ್ PUC ಅಥವಾ ಈಕ್ವಲೆಂಟ್, ಇದು ಸೆಕೆಂಡ್ PUC ಬೇಸ್ಡ್ ಆಗಿರೋದ್ರಿಂದ ಹೈಯರ್ ಲೆವೆಲ್ ಯಾರು ಮಾಡಿದ್ರೆ ಅಂಥವ್ರು ಕೂಡ ಈ ಒಂದು ಅಪ್ಲಿಕೇಶನ್ ಆಗಬಹುದಾಗಿರುತ್ತೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಕ್ಲೈಮ್ ಮಾಡ್ತು ಅಂದರೆ ಅದನ್ನೇ ಆಗಿಬಿಡುತ್ತೆ ಅದು. ಓಕೆ, ಅದಾದ ನಂತರ ಇಲ್ಲಿ ಸೆಲೆಕ್ಟ್ ಬೇಸಿಸ್ ಆಫ್ ಇವ್ಯಾಲ್ಯೂಯೇಷನ್. ಸೊ ಇದರಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ನ ಹಾಕಬೇಕಾಗುತ್ತೆ. ಯಾವುದರಲ್ಲಿ ಡಿಗ್ರಿ ಮೇಲೆ ಹಾಕ್ತಿದ್ರೆ ಡಿಗ್ರಿ ಮೇಲೆ PUC ಅಥವಾ ಡಿಪ್ಲೊಮೊ ವಾಟ್ ಎವರ್ ನೀವು ಏನು ಹಾಕ್ತಿದ್ರೆ ಅದರದ ಒಂದು ಲಾಸ್ಟ್ ಟೋಟಲ್ ಏನಿದೆ ಅದರದ್ದು ಇಲ್ಲಿ ಮಾರ್ಕ್ಸ್ ಕಾರ್ಡ್ಸ್ ಅಂತ ಹಾಕಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಎಷ್ಟು ನಿಮಗೆ ಎಲ್ಲ ಸೆಮಿಸ್ಟರ್ನಲ್ಲೂ ಎಷ್ಟು ನೀವು ತಗೊಂಡಿರೋ ಮಾರ್ಕ್ಸ್, ಒಪ್ಟೈನ್ಡ್ ಮಾರ್ಕ್ಸ್ ಅಂತೇಳಿ. ಸೊ ಇಲ್ಲಿ ಗವರ್ನಮೆಂಟ್ ಟೋಟಲ್ ಮಾರ್ಕ್ಸ್ ನಿಮಗೆ ಎಷ್ಟು ಎಲ್ಲ ಸೆಮಿಸ್ಟರ್ಗೂ ಮಾಡಿ ಎಷ್ಟು ಮಾರ್ಕ್ಸ್ ಆಗಿದೆ ಟೋಟಲ್ ಮಾರ್ಕ್ಸ್ ಅಂತ ಹೇಳಿ ಅದನ್ನು ಕ್ಯಾಲ್ಕುಲೇಟ್ ಮಾಡಾಕಬೇಕು. ತದನಂತರ ಇಲ್ಲಿ ಅದು ಪರ್ಸೆಂಟೇಜ್ ಅದೇ ತಗೊಳ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ಏನು ವರಿ ಇಲ್ಲ. ನಂತರ ಇದರಲ್ಲಿ ಪ್ರಮಾಣ ಪತ್ರ ಪಡೆದ ಮಂಡಳಿ ಸಂಸ್ಥೆ ಹೆಸರು, ಪ್ರಮಾಣ ಪತ್ರ ಏನು ಅಪ್ಲೋಡ್ ಮಾಡೋ ಹಾಗಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವ ಒಂದು ಆರ್ಗನೈಸೇಷನ್ ಅಥವಾ ಸಂಸ್ಥೆಯಿಂದ ನೀವು ಒಂದು ಡಿಗ್ರಿಯನ್ನು ಅಥವಾ PUCನ ಪಡ್ಕೊಂಡಿದ್ದೀರಾ ಆ ಒಂದು ನೇಮ್ನ ಇದರಲ್ಲಿ ಹಾಕಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ಇದಾದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ನೀವು ಯಾರಾದ್ರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಅಲ್ಲಿ ಇಲ್ಲಿ ಎಸ್ ಅಂತ ಕೊಡಬೇಕು, ಇಲ್ಲ ಅಂತಂದರೆ ನೋ ಅಂತ ಕೊಡಬೇಕು. ನಂತರ ಪ್ರೆಸೆಂಟ್ ಯಾರಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಅದಾದ ನಂತರ ಎಂಟರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್ ಅಂತ ಇದೆ. ಲಾಸ್ಟ್ 4 ಡಿಜಿಟ್ ಏನಿದೆ ಅದಷ್ಟು ಮಾತ್ರ ಇಲ್ಲಿ ಎಂಟರ್ ಮಾಡಬೇಕು, ಫುಲ್ ಆಧಾರ್ ನಂಬರ್ ಎಂಟರ್ ಮಾಡೋ ಹಾಗಿಲ್ಲ. ನಂತರ ಇದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಸೆಲೆಕ್ಟ್ ಟೆಸ್ಟ್ ಸೆಂಟರ್ ಅಂತ ಇದೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ಎಕ್ಸಾಮ್ನ ಬರೀತೀವಿ ಅಲ್ವಾ, ಆ ಒಂದು ಎಕ್ಸಾಮ್ ನೀವು ಎಲ್ಲಿ ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಥವಾ ನಿಮ್ಮ ನಿಯರ್ ಬೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲಾದರೂ ಸರಿ. ಸೊ ನಿಮ್ಗೆ ಎಲ್ಲಿ ಕನ್ವೀನಿಯೆಂಟ್ ಆಗುತ್ತೋ ಆ ಒಂದು ಪ್ಲೇಸನ್ನು ಇಲ್ಲಿ ನೀವು ಚೂಸ್ ಮಾಡಬೇಕಾಗುತ್ತೆ.
ಚೂಸ್ ಹೇಗಿದೆಯಪ್ಪ ಅಂತಂದರೆ ಈ ಥರ ಕ್ಲಿಕ್ ಮಾಡ್ತು ಅಂತಂದರೆ ತುಂಬ ಒಂದಷ್ಟು ಆಪ್ಷನ್ಸ್ ಬರೋದಿದೆ ಇಲ್ಲಿ. ಸೊ ಆಪ್ಷನ್ಸ್ ಬಂದ ತಕ್ಷಣವೇ ನೀವು ಅಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ಅದು ಕ್ಲಿಕ್ ಆಗುತ್ತೆ. ಸೊ ನೀವು ಅಲ್ಲಿ ಹೋಗಿ ಎಕ್ಸಾಮ್ನ ಬರಿಬೋದಾಗಿರುತ್ತೆ. ಫೈನಲ್ ಆಗಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಡಿಕ್ಲರೇಷನ್ನ ಕೊಡಬೇಕು. ಇಲ್ಲಿ ಏನೇನು ಅಪ್ಲೋಡ್ ಮಾಡಿದ್ದೀನಿ ಅಥವಾ ಏನೇನು ಹಾಕಿದ್ದೀನಿ ನನ್ನ ಒಂದು ಪರ್ಸ್ನಲ್ ಡೀಟೇಲ್ಸ್ ಅದಷ್ಟನ್ನು ಕೂಡ ನಿಜವಾಗಿರುತ್ತೆ ಅಂತ ಹೇಳಿ ಸೊ ಒಂದು ಡಿಕ್ಲರೇಷನ್ ಕೊಡಬೇಕು. ನಂತರ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸೊ ಪ್ರಿವ್ಯೂ ಮತ್ತು ಹೋಮ್ ಅಂತ ಹೇಳಿ, ಪ್ರಿವ್ಯೂ ಮತ್ತು ಓಮ್ ಅಂತ ಹೇಳಿ. ಸೊ ಈ ಪ್ರಿವ್ಯೂವಲ್ಲಿ ಎಲ್ಲ ಅಪ್ಲಿಕೇಶನ್ ಹಾಕಿದ ನಂತರ ಪ್ರಿವ್ಯೂಗೆ ಹೋಗಿ ಕ್ಲಿಕ್ ಮಾಡ್ತು ಅಂದ ತಕ್ಷಣ ಒಂದು ಫಾರ್ಮೆಟ್ ಬರುತ್ತೆ. ಆ ಫಾರ್ಮೆಟಲ್ಲಿ ನಾವು ಅಪ್ಲೋಡ್ ಮಾಡಿರೋಂಥ ಅಥವಾ ಅಪ್ಲೈ ಮಾಡಿರೋಂಥ ಪ್ರತಿಯೊಂದೂ ಎಲ್ಲ ಡೀಟೇಲ್ಸ್ ಸರಿ ಇದೆಯಾ ಅಂತ ಹೇಳಿ ನೋಡಿಕೊಂಡು ಪ್ರಿವ್ಯೂ ಅಂತ ಕೊಡಬೇಕು. ಸೊ ನಂತರ ನೆಕ್ಸ್ಟ್ ಅಂತ ಕೊಡಬೇಕು. ಇವಾಗ ನಾನು ಎಲ್ಲ ಡೀಟೇಲ್ಸ್ ಹಾಕಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಇವಾಗ ನೀವೆಲ್ಲ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಪ್ರಿವ್ಯೂ ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿ ಅಪ್ಲಿಕೇಶನ್ ಪ್ರಿವ್ಯೂ ಕಾಣಿಸ್ತಾ ಇದೆ. ಸೊ ಪೋಸ್ಟ್ ಅಪ್ಲೈಡ್ ಅಂತ ಹೇಳಿ. ಸೊ ಹೀಗಿರುತ್ತೆ ಅಪ್ಲಿಕೇಶನ್ ಪ್ರಿವ್ಯೂ ಬಂದು. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಹೇಗಿದೆ ಅಂತ ಹೇಳಿ. ಸೊ ಈ ಥರ ಇದೆ. ನಾನು ಎಲ್ಲ ಸ್ವಲ್ಪ ಡೀಟೇಲ್ಸ್ ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಸ್ವಲ್ಪ ಇದನ್ನೆಲ್ಲಾನು ಕವರ್ ಮಾಡಿದ್ದೀನಿ. ಆ್ಯಂಡ್ ನೀವು ಇಲ್ಲಿ ಫೀ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಈ ಫೀ ಕೆಳಗಡೆ ಒಂದು ಕ್ಯಾಪ್ಚ ಇರುತ್ತೆ. ಆ ಕ್ಯಾಪ್ಚನ ನೀವು ಇಲ್ಲಿ ಟೈಪ್ ಮಾಡಬೇಕು. ನಿಮ್ಮೆಲ್ಲ ಡೀಟೇಲ್ಸ್ ಓಕೆ ಆಯಿತು ಅಂತಂದರೆ ಆ ಕ್ಯಾಪ್ಚನ ನೀವು ಅಲ್ಲಿ ಟೈಪ್ ಮಾಡಬೇಕು. ಆ್ಯಂಡ್ ಪ್ರಿವ್ಯೂ ಕೊಡ್ತು ಅಂತಂದರೆ ಅಪ್ಲಿಕೇಶನ್ ಏನಾಗುತ್ತೆ ಸಬ್ಮಿಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಮಾಡ್ತು ಅಂದರೆ ಫಸ್ಟ್ ಒಂದು ಏನಿದೆ ಸ್ಟೆಪ್ ಅದು ಮುಗೀತು ಅಂತ ಅರ್ಥ. ನಂತರ ನೀವು ಸೇವ್ ಆ್ಯಂಡ್ ಚೇಂಜಸ್ ಅಂತ ಕೊಡ್ತು ಅಂತಂದರೆ ಅದು ಸೇವ್ ಆ್ಯಂಡ್ ಚೇಂಜಸ್ ಅಂತೇಳಿ ತಗೊಳ್ತಾ ಹೋಗುತ್ತೆ. ಸೊ ತಗೊಂಡ ನಂತರ ಈ ಥರ ಓಪನ್ ಆಗುತ್ತೆ. ಸೇವ್ ಆ್ಯಂಡ್ ಚೇಂಜ್ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಐ ಡಿ ಅಂತ ಹೇಳಿ ಈ ಜಾಗದಲ್ಲಿ ಒಂದು ಅಪ್ಲಿಕೇಶನ್ ಐ ಡಿ ಕೊಡ್ತಾರೆ. ಸೊ ಅದು ವೆರಿ ಇಂಪಾರ್ಟೆಂಟ್, BA ಇಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ನೋಟ್ ಡೌನ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಎಲ್ಲ ಪ್ರೊಸೀಜರ್ಗೂ ಕೂಡ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಹೋಮ್ ಒಂದು ಟ್ಯಾಬ್ನ ಕ್ಲಿಕ್ ಮಾಡ್ತು ಅಂತಂದರೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈಗ ಏನು ಆಲ್ರೆಡಿ ನಾವು ಐ ಡಿ ಕೊಟ್ಟಿದ್ದಾರೆ ನಮಗೆ ಆ ಒಂದು ಐ ಡಿನ ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ಡೇಟ್ ಆಫ್ ಬರ್ತು ಸೆಲೆಕ್ಟ್ ಮತ್ತು ಇದನ್ನು ಮಾಡ್ತು ನೆಕ್ಸ್ಟ್ ಸಬ್ಮಿಟ್ ಕೊಡ್ತು ಅಂತಂದರೆ ಅದು ಕೂಡ ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಓಕೆ, ಎಂಟರ್ ಐ ಡಿನ ಹಾಕಿ ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆ. ಸೊ ಇದರಲ್ಲಿ ಅಪ್ಲಿಕೇಶನ್ ಐ ಡಿ ಕಾಣಿಸ್ತಿರುತ್ತೆ, ನೇಮ್ ಮತ್ತು ಡೇಟ್ ಆಫ್ ಬರ್ತ್ನ ಕಾಣಿಸ್ತಿರುತ್ತೆ ಇದರಲ್ಲಿ. ಸೊ ಅದಷ್ಟು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ. ಈ ಚೂಸನ್ ಫೈಲ್ ಕಾಣಿಸ್ತಿದೆಯಲ್ಲ ಇಲ್ಲಿ ಬಂದು ಚೂಸ್ ಮಾಡಬೇಕು. ಕ್ಲಿಕ್ ಮಾಡ್ತು ಅಂದ ತಕ್ಷಣವೇ ನೀವೆಲ್ಲಿ ಅಪ್ಲೋಡ್ ಮಾಡಿರ್ತೀರಾ ಸೊ ಅದಷ್ಟು ಕೂಡ ಅಲ್ಲಿ ಹೋಗುತ್ತೆ. ಓಕೆ, ಸೊ ನೀವೆಲ್ಲಿ ಅದನ್ನು ಸೇವ್ ಮಾಡಿ ಇಟ್ಟಿರ್ತೀರ ಅದನ್ನು ತೆಗೆದು ಇಲ್ಲಿ ಚೂಸನ್ ಫೈಲ್ಗೆ ಹಾಕಬೇಕು. ಮತ್ತು ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತು. ಮತ್ತು ನೆಕ್ಸ್ಟ್ ಇಲ್ಲೂ ಅಷ್ಟೇ ಅಪ್ಲೋಡ್ ಸಿಗ್ನೇಚರ್ ಅಂತಂದರೆ ಚೂಸ್ ಫೈಲ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ ನೀವೆಲ್ಲಿ ಸೇವ್ ಮಾಡಿದರೆ ಅಲ್ಲಿಂದ ತೊಗೊಂಡು ನಂತರ ಸೈನ್ ಅಪ್ಲೋಡ್ ಎಲ್ಲಿದೆ ಅಲ್ಲೇ ಹಾಕಿ ನೆಕ್ಸ್ಟ್ ಇಲ್ಲಿ ಬಂದು ಸೇವ್ ಅಂತ ಕೊಡ್ತು ಅಂದ ತಕ್ಷಣ ಇದು ಕೂಡ ಸೇವ್ ಆಗುತ್ತೆ. ಸೊ ಇವಾಗ ನಾನು ಮಾಡಿ ತೋರಿಸ್ತೀನಿ ನೋಡಿ. ಎರಡನ್ನು ಅಪ್ಲೋಡ್ ಮಾಡಿದಾಗ ಇಲ್ಲಿ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಫೀ ಪೇಮೆಂಟ್ ಅಂತ ಹೇಳಿದೆ, ಶುಲ್ಕ ಪಾವತಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ಎಷ್ಟು ಪೇ ಮಾಡಬೇಕು ಅಂತ ಹೇಳಿ ಅದೇ ತೋರಿಸ್ತಾ ಹೋಗುತ್ತೆ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಅಥೆಂಟಿಕೇಶನ್ ಅಂತ ಇದೆ. ಇದರಲ್ಲೂ ಕೂಡ ಎಂಟರ್ ಐ ಡಿ, ಡೇ ಮತ್ತು ಯಾವುದು ಹುಟ್ಟಿದ ತಿಂಗಳು ಮತ್ತು ಇಯರ್ ಹಾಕಬೇಕು. ಸೊ ಅದಾದಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಅದೇ ತೋರಿಸುತ್ತೆ. ಅದನ್ನು ಹೇಗೆ ಪೇ ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು ಅಲ್ಲಿ ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ಕ್ರೆಡಿಟ್ ಆರ್ ಡೆಬಿಟ್ ಈ ಜಾಗದಲ್ಲಿ ನೀವೆಷ್ಟು ಪೇ ಮಾಡಬೇಕು ಅಂತ ಹೇಳಿ ಬಂದಿರುತ್ತೆ. ನೆಕ್ಸ್ಟು ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, UPI ಆಗಿರ್ಬೋದು, QR ಕೋಡ್ ಆಗಿರ್ಬೋದು. ಸೊ ಇಷ್ಟಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನು ಇದರಲ್ಲಿ QR ಕೋಡ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ಮೇಕ್ ಪೇಮೆಂಟ್ ಅಂತ ಏನಿದೆ ಇದರಲ್ಲೂ ಕೂಡ ಅಮೌಂಟ್ನ ತೋರಿಸಿರುತ್ತೆ. ಸೊ ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ UPI ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಮೇಕ್ ಪೇಮೆಂಟ್ ಅಂತ ಮಾಡಿದ್ರೆ ಇಲ್ಲಿ ಸ್ಕ್ಯಾನರ್ ಏನಿದೆ ಅದು ಓಪನ್ ಆಗುತ್ತೆ. ನಿಮ್ಮ ಫೋನ್ನಿಂದ ಫೋನ್ಪೇ ಆರ್ ಗೂಗಲ್ ಪೇ ಏನಾದ್ರೂ ಈ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಅಮೌಂಟ್ನ ಶೇರ್ ಮಾಡಬೇಕು ಅಲ್ಲಿಗೆ. ಓಕೆ, ಅಮೌಂಟ್ ಸೆಂಡ್ ಮಾಡ್ತು ಅಂದ ತಕ್ಷಣ ಅಮೌಂಟ್ ಸಕ್ಸಸ್ಫುಲಿ ಅಲ್ಲಿಗೆ ಸೆಂಡ್ ಆಗಿರುತ್ತೆ. ಸೊ ಈ ಪ್ರೋಸೆಸ್ ಮುಗೀತು ಅಂತಂದರೆ ಫೀಸ್ ಪೇಮೆಂಟ್ ಕೂಡ ಮುಗಿಯುತ್ತೆ. ನಾನು ಮುಗಿಸಿ ತೋರಿಸ್ತೀನಿ ನೋಡಿ. ಅಮೌಂಟ್ ಸೆಂಡ್ ಆದ ತಕ್ಷಣವೇ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಕೈಂಡ್ಲಿ ಟೇಕ್ ಪ್ರಿಂಟ್ಔಟ್ ಆಫ್ ಪೇಮೆಂಟ್ ಅಕ್ನಾಲಜ್ಮೆಂಟ್ ಅಂತೇಳಿ ಈ ಥರ ಒಂದು ನೋಟಿಫಿಕೇಶನ್ ಬರುತ್ತೆ. ಇದಕ್ಕೆ ಓಕೆ ಕೊಡಬೇಕು.
ಪೇಮೆಂಟ್ ಆದ ನಂತರ ಈ ಥರ ಒಂದು ಪೇಮೆಂಟ್ ಅಕ್ನಾಲಜ್ಮೆಂಟ್ ಅಂತೇಳಿ ಬರುತ್ತೆ. ಇದನ್ನು ಪ್ರಿಂಟ್ ತಗೊಳ್ಳೋರು ತಗೋಬೋದು, ಇಲ್ಲಾಂದ್ರೆ ಇದನ್ನು ಫೋಟೋನಾದರೂ ತೆಗೆದು ಇಟ್ಕೋಬೋದು. ನಂತರ ಇಲ್ಲಿ ಹೋಮ್ ಅಂತ ಕೊಡ್ತು ಅಂತಂದರೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತೇಳಿ ನಾವು ತಗೋಬೇಕು. ಸೊ ಹೋಮ್ ಅಂತ ಕೊಟ್ಟು ನೋಡ್ತೀನಿ ಯಾವ ಥರ ಅಕ್ನಾಲಜ್ಮೆಂಟ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಒನ್ ಟೈಮ್. ನೋಡಿ, ಇಲ್ಲಿವರೆಗೂ ಕೂಡ ನಾವು ಪ್ರತಿಯೊಂದನ್ನು ಸಬ್ಮಿಟ್ ಅಪ್ಲಿಕೇಶನ್, ಅಪ್ಲೋಡ್ ಯುವರ್ ಫೋಟೋ ಆಗಿರ್ಬೋದು, ಫೀ ಪೇಮೆಂಟ್ ಆಗಿರ್ಬೋದು, ಮತ್ತು ಚೆಕ್ ಪೇಮೆಂಟ್ ಸ್ಟೇಟಸ್ ಕೂಡ ಆಗಿದೆ. ಇದರಲ್ಲಿ ನಾವು ಆಗಲೇ ನೋಡಿದ್ವಲ್ಲ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಹೇಳಿ ಒಂದು ಅಕ್ನಾಲಜ್ಮೆಂಟ್ ಬಂತಲ್ಲ, ಅದೇ ಅದು. ಆ್ಯಂಡ್ ಪ್ರಿಂಟ್ ಅಪ್ಲಿಕೇಶನ್ ಇದನ್ನು ತಗೋಬೇಕು ಅಂತಂದ್ರೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಾರೆ ಅದು ಅಕ್ನಾಲಜ್ಮೆಂಟ್ ಬರ್ತಾ ಹೋಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ನೋಡಿ, ಕ್ಲಿಕ್ ಮಾಡಿದ್ಮೇಲೆ ಎಗೇನ್ ಇದು ಅಪ್ಲಿಕೇಶನ್ ID ಕೇಳುತ್ತೆ ಆ್ಯಂಡ್ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಇದನ್ನು ಹಾಕಿ ಸಬ್ಮಿಟ್ ಕೊಡ್ತು ಅಂದ ತಕ್ಷಣ ಅಕ್ನಾಲಜ್ಮೆಂಟ್ ರೆಡಿ ಆಗಿರುತ್ತೆ. ನೋಡಿ, ಅಪ್ಲಿಕೇಶನ್ ಪ್ರಿಂಟ್ ನಾವು ತೆಗೆದಾಗ ಅಕ್ನಾಲಜ್ಮೆಂಟ್ ಟೋಟಲ್ ಆಗಿ ಹೀಗೆ ಬರುತ್ತೆ. ಸೊ ನಾವೇನೇನು ಅಪ್ಲೈ ಮಾಡಿದ್ದೀವಿ ಎಲ್ಲ ಈ ಸೈಡ್ ಕಾಣಿಸ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಇದನ್ನು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಇದನ್ನು ಈ ಥರ ಮರ್ಚ್ ಮಾಡಿದ್ದೀನಿ ಅಷ್ಟೇ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತಾ ಇರ್ಬೋದು, ನಾವೇನೇನು ಹಾಕಿದ್ದೀವಿ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ. ಸೊ ಒನ್ ಟೈಮ್ ಸರಿಯಾಗಿ ಎಲ್ಲರೂ ಕೂಡ ನೋಡ್ಕೊಂಡಿದ್ದಾದ್ಮೇಲೆ ಇದನ್ನು ಪ್ರಿಂಟ್ ತಗೋಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿಗೆ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ಯಾವುದೇ ರೀತಿ ಏನೂ ಇರಲ್ಲ. ಇನ್ನೇನಿದ್ರು ಎಕ್ಸಾಮ್ಗೆ ಯಾರು ಓದ್ಕೋತಾ ಇದ್ದಾರೆ ಅವರು ಇನ್ನೂ ಚೆನ್ನಾಗಿ ಓದ್ಕೊಂಡು ಆ್ಯಂಡ್ ಓದೋಕ್ಕೆ ಸ್ಟಾರ್ಟ್ ಮಾಡದೇ ಇರೋರು ಸ್ಟಾರ್ಟ್ ಮಾಡಿಕೊಂಡು ಎಕ್ಸಾಮ್ನ ಬರೆದು ಚೆನ್ನಾಗಿ ಜಾಬ್ ತಗೊಳ್ಳೋದು ಒಂದೇ ಬಾಕಿ ಇರುತ್ತೆ. ಸೊ ಇಲ್ಲಿಗೆ ಇದು ಮುಗೀತು. ಆ್ಯಂಡ್ ಈ ಮಾಹಿತಿ ಯಾರಿಗಾದ್ರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಶೇರ್ ಆ್ಯಂಡ್ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.